ಹಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾವು ನವೆಂಬರ್-ಡಿಸೆಂಬರ್ 2024ರಲ್ಲಿ ನಡೆದಿದ್ದ ಎಕ್ಸಾಮಲ್ಲಿ ಆಟೋಮೇಷನ್ ಆ್ಯಂಡ್ ರೋಬೋಟಿಕ್ಸ್ E&C ಬ್ರಾಂಚದ್ದು ಪಾತ್ವೇ ಆನ್ಸರ್ಸ್ ನಾವು ಇಲ್ಲಿ ಡಿಸ್ಕಸ್ ಮಾಡುವ. ಡಿಯರ್ ಫ್ರೆಂಡ್ಸ್, ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಂದರೆ ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಈಗ ಆಲ್ರೆಡಿ ನಾವು ನಮ್ಮ ಪ್ಲೇಲಿಸ್ಟಲ್ಲಿ ನೋಡಬಹುದು, ಭಾಳಷ್ಟು ಪಾಸಿಂಗ್ ಪ್ಯಾಕೇಜನ್ನು ಮಾಡಿದ್ದೀನಿ. ಅದರಲ್ಲಿ IoT ಮತ್ತು ಆಟೋಮೇಷನ್ ಆ್ಯಂಡ್ ರೋಬೋಟಿಕ್ಸ್ E&C ಪಾಸಿಂಗ್ ಪ್ಯಾಕೇಜ್ ಕೂಡ ಮಾಡಿದ್ದೀನಿ. ಇದರಿಂದ ಭಾಳಷ್ಟು ಸ್ಟೂಡೆಂಟ್ಸ್ ಬೆನಿಫಿಟ್ ಕೂಡ ತೊಗೊಂಡಿದ್ದಾರೆ. ಚೆನ್ನಾಗಿ ಇದರಿಂದ ರೆಸ್ಪಾನ್ಸ್ ಬಂದಿದೆ. ಒಂದೇ ತಿಂಗಳಲ್ಲಿ 4000 ಸ್ಟೂಡೆಂಟ್ಸ್ ನೋಡಿದ್ದಾರೆ. ಮೋಸ್ಟ್ ಆಫ್ ದಿ ಕ್ವಶನ್ಸ್ ಪ್ರೀವಿಯಸ್ ಕ್ವಶನ್ ಪೇಪರ್ಲಿಂದೇ ಬಂದಿದ್ದಾವೆ. ಅದಕ್ಕೆ ಈ ಪಾಸಿಂಗ್ ಪ್ಯಾಕೇಜ್ ರೆಫರ್ ಮಾಡಿದರೆ ನೀವು ಮುಂದಿನ ಎಕ್ಸಾಮಿಗೂ ಕೂಡ ಡೆಫಿನೆಟ್ ಆಗಿ ಹೆಲ್ಪ್ ಆಗುತ್ತೆ. ಮತ್ತು ಈಗ ನಾನು ಡಿಸ್ಕಸ್ ಮಾಡೋ ಕ್ವಶನ್ ಪೇಪರದಲ್ಲಿಯೂ ಕೂಡ ಇದೇ ಕ್ವಶನ್ ಪೇಪರ್ ಇದೇ ಪಾಸಿಂಗ್ ಪ್ಯಾಕೇಜಿಂದ ಭಾಳಷ್ಟು ಕ್ವಶನ್ಸನ್ನು ಬಂದಿದ್ದಾವೆ. ಬನ್ನಿ ಈಗ ನೋಡುವ. ಫಸ್ಟ್ ಈ ಕ್ವಶನ್ ಪೇಪರ್ ಸ್ಕೀಮಲ್ಲಿ ನಾನು ಬ್ರೀಫ್ ಆಗಿ ಆನ್ಸರ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೆಕ್ಷನ್ 1 ಇವೆಲ್ಲ ಕ್ವಶನ್ಸ್ ಇದ್ದಾವೆ, ಇಲ್ಲಿ ನಾವು ನೋಡ್ಬೋದು. ಅದೇ ರೀತಿ ಸೆಕ್ಷನ್ 2 ಇವೆಲ್ಲ ಕ್ವಶನ್ಸ್ ಇದ್ದಾವೆ. ಸ್ಪೀಡ್ ಆಫ್ ಕನ್ವೇಯರ್ ಬೆಲ್ಟ್ ಇನ್ ಪ್ಯಾಕೇಜಿಂಗ್ ಇಂಡಸ್ಟ್ರಿ, ದೆನ್ 4 ಕಮ್ಯುನಿಕೇಷನ್ ಪ್ರೋಟೋಕಾಲ್ಸ್, ಡ್ಯಾಮ್ ಶಟರ್ ಕಂಟ್ರೋಲ್ ಮಾಡೋದು, ಅದಕ್ಕೆ ಯಾವ ಪ್ರೋಟೋಕಾಲ್ ಯೂಸ್ ಮಾಡ್ತೀವಿ, HMI ಮತ್ತು ಸ್ಕಾಡಾ, PLC ಓವರ್ ಮೈಕ್ರೋ ಕಂಟ್ರೋಲರ್. ಇನ್ ಸೆಕ್ಷನ್ 4 VFD ಕಂಟ್ರೋಲರ್ ಇಲ್ಲಿ ನಾವು ನೋಡ್ಬೋದು. ಇವೆಲ್ಲ ಕ್ವಶನ್ಸ್ ರಿಪೀಟ್ ಆಗಿದ್ದೇ ಇದ್ದಾವೆ. VFD ಕಂಟ್ರೋಲರ್. ಮತ್ತು ಸೆಕ್ಷನ್ 5ಯಲ್ಲಿ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಇಂಪಾರ್ಟೆನ್ಸ್ ಆಫ್ AI ಇನ್ ರೋಬೋಟಿಕ್ಸ್ ಮತ್ತು ROS ಬಗ್ಗೆ ಕೇಳಿದ್ದಾರೆ, ರಿಯಲ್ ಟೈಮ್ ಆಪರೇಟಿಂಗ್ ಸಿಸ್ಟಮ್, ರೋಬೋಟ್ ಪ್ಲಾನಿಂಗ್ ಫಾರ್ AGV. ಇವೇ ಕ್ವಶನ್ಸ್ ರಿಪೀಟ್ ಆಗಿದ್ದಾವೆ. ಇವೇ ಕ್ವಶನ್ಸ್ ನಾನು ಪಾಸಿಂಗ್ ಪ್ಯಾಕೇಜಲ್ಲಿ ಮೆನ್ಷನ್ ಮಾಡಿದ್ದೇ ಇದ್ದೀನಿ. ದಿಸ್ ಈಸ್ ಅ ಸ್ಕೀಮ್. ಎಷ್ಟು ಮಾರ್ಕ್ಸಿಗೆ ಯಾವ್ಯಾವ ಕ್ವಶನ್ ಎಷ್ಟು ಮಾರ್ಕ್ಸಿಗೆ ಕೇಳಿದ್ದಾರೆ ಅಂತ ಇದು ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಈಗ ಬನ್ನಿ ಬ್ರೀಫಾಗಿ ಡಿಟೇಲ್ ಆಗಿ ಅಲ್ಲ, ಜಸ್ಟ್ ಬ್ರೀಫಾಗಿ ಆನ್ಸರ್ನ ಡಿಸ್ಕಸ್ ಮಾಡುವ ಕ್ವಿಕ್ಲಿ. ಈಗ ನಾವು ಇಲ್ಲಿ ನೋಡ್ಬೋದು, ಸೆಮಿ ಮ್ಯಾನ್ಯುವಲ್ ಕ್ರಾಫ್ಟ್ ಇಂಡಸ್ಟ್ರಿಯಲ್ಲಿ ಇದರದ್ದು ಆಟೋಮೇಷನ್ ಇಂಪಾರ್ಟೆನ್ಸ್ ಹೇಳಿ ಅಂತ ಹೇಳಿದ್ದಾರೆ. ಆಟೋಮೇಷನ್ ಯಾಕೆ ಬೇಕು? ಆಟೋಮೇಷನ್ ನಮಗೆ ಯಾಕೆ ಬೇಕಂದರೆ ಇಟ್ಸ್ ವೆರಿ ಸಿಂಪಲ್ ಟು ಇನ್ಕ್ರೀಸ್ ಪ್ರೊಡಕ್ಟಿವಿಟಿ, ಎನ್ಹ್ಯಾನ್ಸ್ ಕ್ವಾಲಿಟಿ, ಗ್ರೇಟ್ ಕನ್ಸಿಸ್ಟೆನ್ಸಿ ಮತ್ತು ಫ್ಲೆಕ್ಸಿಬಿಲಿಟಿಯನ್ನು ಇಂಪ್ರೂವ್ ಮಾಡಲಿಕ್ಕೆ ಮತ್ತು ಪ್ರಿಸೈಸ್ ಆಗಿ ಇನ್ಫಾರ್ಮೇಷನ್ ಮತ್ತು ಕಾಸ್ಟ್ ರಿಡಕ್ಷನ್, ಎಫಿಷಿಯೆಂಟ್ ಮಟೀರಿಯಲ್ ಯೂಸ್ ಸಲುವಾಗಿ ಏನಿದೆಯಲ್ಲ ಇಲ್ಲೇ ಆಟೋಮೇಷನ್ ಯೂಸ್ ಮಾಡ್ತಾರೆ ಇಂಡಸ್ಟ್ರಿಯಲ್ಲಿ ಪ್ರೆಡಿಕ್ಟಿವ್ ಮೇಂಟೆನೆನ್ಸ್ ಸಲುವಾಗಿ. ದೆನ್ ನೆಕ್ಸ್ಟ್ ಈಗ ಕ್ವಶನ್ 1B ಇದೆ. ಮಿಲ್ಕ್ ಪ್ರೊಸೆಸಿಂಗ್ ಇಂಡಸ್ಟ್ರಿಯಲ್ಲಿ ಪರ್ಮನೆಂಟ್ ಆಟೋಮೇಷನ್ ವಾಸ್ not able to meet the demand of market supply due to slow production. Explain how programmable automation contribute enhance the productivity. And ಮಿಲ್ಕ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಒಳಗೆ ಮ್ಯಾನುವಲ್ ನಾವು ಪ್ರೊಸೆಸ್ ಯೂಸ್ ಮಾಡ್ತಿದ್ವಿ, ಅದರಲ್ಲಿಂದ ಪ್ರೊಡಕ್ಷನ್ ಸ್ಲೋ ಆಗ್ತಿತ್ತು. ಆಟೋಮೇಷನ್ ಯೂಸ್ ಮಾಡಿದ್ದರಿಂದ ನಾವು ಯಾವ ಥರ ಇದನ್ನು ನಾವು ಪ್ರೊಡಕ್ಷನ್ ಹೆಚ್ಚಿಗೆ ಮಾಡಬಹುದು ಅಂತ ಇವ್ರು ಕೇಳಿದ್ದಾರೆ. ಇದರಲ್ಲಿ ಇಲ್ಲಿ ನಾವು ನೋಡ್ಬೋದು, ಈ ಥಿಯರಿ ಪಾರ್ಟ್ ಜೊತೆಗೆ ನಾವು ಇಲ್ಲಿ ನಾವು CNC ಮಷೀನ್ಸ್, ಪ್ರೋಗ್ರಾಮಬಲ್ಸ್ ಮಷೀನ್ಸ್ ಎಲ್ಲ ನಾವು ಯೂಸ್ ಮಾಡ್ಬೋದು, PLCನ ಎಲ್ಲ ಯೂಸ್ ಮಾಡ್ಬೋದು. ನಾವು CNCನ PLCನ ಎಲ್ಲ ಯೂಸ್ ಮಾಡ್ಬೋದು. ಯೂಸ್ ಮಾಡಿ ನಾವೇನಿದೆಲ್ಲ ಪ್ರೊಡಕ್ಷನನ್ನು ಹೆಚ್ಚಿಗೆ ಮಾಡಬಹುದು ಅಂತ ನಾವು ಇಲ್ಲಿ ಡಿಟೇಲ್ ಆಗಿ ಬರೀಬೇಕಾಗತ್ತೆ. ನೆಕ್ಸ್ಟ್, ರೋಬೋಟ್ ಪ್ಲೇಸ್ ಅ ಪಿವೋಟಲ್ ರೋಲ್ ಇನ್ ಪ್ಯಾಕೇಜಿಂಗ್ ಇಂಡಸ್ಟ್ರಿ, ಜಸ್ಟಿಫೈ ಯುವರ್ ಆನ್ಸರ್. ಈಗ ರೋಬೋಟ್ಸ್ ಪ್ಯಾಕೇಜಿಂಗ್ ಇಂಡಸ್ಟ್ರಿಯಲ್ಲಿ ಯಾವ ಥರ ತಮ್ಮ ರೋಲ್ಸನ್ನು ಇಲ್ಲಿ ಅಪ್ಲೈ ಮಾಡ್ತಾರೆ ಅಂತ ಇಲ್ಲಿ ಹೇಳಬೇಕಾಗಿದೆ. ಈ ಪ್ಯಾಕೇಜಿಂಗ್ ಇಂಡಸ್ಟ್ರಿಯಲ್ಲಿ ಏನಂದರೆ ಇಟ್ ಇನ್ಕ್ರೀಸಸ್ ದಿ ಎಫಿಷಿಯನ್ಸಿ ಇನ್ ಪ್ಯಾಕೇಜಿಂಗ್ ಪ್ರೊಸೆಸ್. ಅಂದರೆ ಪ್ಯಾಕೇಜಿಂಗ್ ಪ್ರೊಸೆಸ್ ನಾವು ಮ್ಯಾನುವಲ್ ಮಾಡೋಕ್ಕಿಂತ ರೋಬೋಟ್ ಯೂಸ್ ಮಾಡಿದರೆ ಎಫಿಷಿಯನ್ಸಿ ಹೆಚ್ಚಿಗೆ ಆಗುತ್ತೆ. ಮತ್ತು ಇಟ್ ರೆಡ್ಯೂಸಸ್ ದಿ ಮೊನೋಟೋನಸ್ ಮ್ಯಾನುವಲ್ ಟಾಸ್ಕ್, ಇಂಪ್ರೂವ್ಸ್ ಹೆಲ್ತ್ ಆ್ಯಂಡ್ ಸೇಫ್ಟಿ ಆಫ್ ದಿ ಇಂಡಸ್ಟ್ರಿ ಸೆಟ್ಟಿಂಗ್, ಲೋವರ್ ಪ್ಯಾಕೇಜಿಂಗ್ ಕಾಸ್ಟ್. ಪ್ಯಾಕೇಜಿಂಗ್ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ, ಟೈಮ್ ಕೂಡ ಕಡಿಮೆ ಆಗುತ್ತೆ. 24/7 ವಿದೌಟ್ ಎನಿ ಬ್ರೇಕ್ ಇವೆಲ್ಲ ಕೆಲಸನ ಮಾಡಬಹುದು. ಇಲ್ಲಿ ಯೂಸ್ ಮಾಡೋ ರೋಬೋಟ್ಸ್ ಪಿಕ್ ಆ್ಯಂಡ್ ಪ್ಲೇಸ್, ಬಾಕ್ಸಿಂಗ್ ಮತ್ತು ಡಿಪೇನಿಂಗ್ ಮತ್ತು ಇನ್ಸ್ಪೆಕ್ಷನ್, ಪೆಲೆಟೈಸಿಂಗ್ ಇವೆಲ್ಲ ರೋಬೋಟ್ಸನ್ನು ನಾವು ಯೂಸ್ ಮಾಡಬಹುದು ಫಾರ್ ದೀಸ್ ವರ್ಕ್ಸ್. ಈಗ ಕ್ವಶನ್ 2B ಇದೆ. ರೋಲ್ ಆಫ್ ಸೆನ್ಸರ್ ಟು ಚೆಕ್ ದಿ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಆಫ್ ಎನಿ ಬಿವರೇಜ್ ಫಿಲ್ಡ್ ಇನ್ ದಿ ಬಾಟಲ್. ಅಂದರೆ ಬಿವರೇಜ್ ನಾವೇನು ಈಗ ಕೋಲ್ಡ್ ಡ್ರಿಂಕ್ಸ್ ಇದೆ ಅವೆಲ್ಲ ತುಂಬಿದ ಮೇಲೆ ಯಾವ್ಯಾವೆಲ್ಲ ಸೆನ್ಸರ್ಸನ್ನು ಯೂಸ್ ಮಾಡ್ತೀವಿ, ಕ್ವಾಲಿಟಿ ಎಲ್ಲ ಚೆಕ್ ಮಾಡಲಿಕ್ಕೆ. ನಮ್ಗೆ ಗೊತ್ತಿದೆ pH ಸೆನ್ಸರ್, ಮತ್ತು ಟರ್ಬಿಲಿಟಿ ಸೆನ್ಸರ್, ಟೆಂಪ್ರೇಚರ್, ಫ್ಲೋ ಸೆನ್ಸರ್ಸ್ ಇದನ್ನೆಲ್ಲ ಯೂಸ್ ಮಾಡ್ತೀವಿ ಅಲಾಂಗ್ ವಿತ್ ದಿ ಆರ್ಡಿನೋ. ಆ್ಯಂಡ್ ದೆನ್ ವೈಫೈ ಮಾಡೆಲಿಂದ ಅದನ್ನು ನಾವು ಡೇಟಾನ ಕ್ಲೌಡಿಗೆ ಕಳಿಸ್ತೀವಿ. ಅದನ್ನೇ ನಾವು ಇಲ್ಲೇ ಎಕ್ಸ್ಪ್ಲನೇಷನ್ನ ನಾವು ನೀಟಾಗಿ ಮಾಡಬೇಕು. ಈಚ್ ಸೆನ್ಸರ್ ಬಗ್ಗೆನೂ ಕೂಡ ನಾವು ಇಲ್ಲೇ ಎಕ್ಸ್ಪ್ಲನೇಷನ್ ಬರೀಬೇಕಾಗತ್ತೆ.
ಪಿ ಎಚ್ ಸೆನ್ಸರ್ ಆಯಿತು, ಟರ್ಬಿಡಿಟಿ ಸೆನ್ಸರ್ ಆಯಿತು, ಟೆಂಪರೇಚರ್ ಸೆನ್ಸರ್, ಫ್ಲೋ ಸೆನ್ಸರ್, ಕಲರ್ ಸೆನ್ಸರ್. ಕಮಿಂಗ್ ಟು ಸೆಕ್ಷನ್ 2 ಅಲ್ಲಿ ಕೂಡ ನಾವು ಪಾಸಿಂಗ್ ಪ್ಯಾಕೇಜಲ್ಲಿ ಹೇಳಿದ ಕ್ವಶನ್ಸ್ ಎಲ್ಲ ರಿಪೀಟ್ ಆಗಿದ್ದಾವೆ. ಈಗ ಸ್ಪೀಡ್ ಕನ್ವೇಯರ್ ಬೆಲ್ಟ್ ಪ್ಯಾಕೇಜಿಂಗ್ ಇಂಡಸ್ಟ್ರಿಯಲ್ಲಿ ಕಂಟ್ರೋಲ್ ಯಾವ ಥರ ಮಾಡಬೇಕು ವಿತ್ ಡೈಗ್ರಾಮ್. ಎಕ್ಸ್ಪ್ಲೇನ್ ವಿತ್ ಡೈಗ್ರಾಮ್ ಹೌ ದಿಸ್ ಕ್ಯಾನ್ ಬಿ ಅಚೀವ್ಡ್. ಇಲ್ಲಿ ವಿ ಎಫ್ ಡಿ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ವಿ ಎಫ್ ಡಿ ದಟ್ ಈಸ್ ವೇರಿಯಬಲ್ ಫ್ರೀಕ್ವೆನ್ಸಿ ಡ್ರೈವ್, ಅದರ ಬಗ್ಗೆ ನಾವು ಇಲ್ಲೇ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಸ್ಟಾರ್ಟ್, ರಿವರ್ಸ್, ರೀಸೆಟ್, ಜಾಗ್ ಆ್ಯಂಡ್ ದೀಸ್ ಆರ್ ಆಲ್ ದಿ ಆಪ್ಷನ್ಸ್ ಅಲಾಂಗ್ ವಿತ್ ದಿಸ್ ಬ್ಲಾಕ್ ಡಯಾಗ್ರಾಮ್. ಇಲ್ಲಿ ಕಾಣಿಸ್ತಾ ಇರುವ ಬ್ಲಾಕ್ ಡಯಾಗ್ರಾಮ್ ಏನಿದೆ, 3 phase ಪವರ್ ಸಪ್ಲೈ, ದಿಸ್ ಒನ್ 3 phase ಪವರ್ ಸಪ್ಲೈ, ವಿ ಎಫ್ ಡಿ, ಮೋಟರ್, ಕನ್ವೇಯರ್, ದೆನ್ ರಿಲೇ, ಪಿ ಎಲ್ ಸಿ, ಪಿ ಸಿ ಆ್ಯಂಡ್ ಎಸ್ ಎಮ್ ಪಿ ಎಸ್. ಇದ್ರದ್ದು ವರ್ಕಿಂಗ್ ನಾವು ಇಲ್ಲೇ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಇಲ್ಲ ನೋಡ್ಬೋದು, ಒನ್ಸ್ ಅಗೇನ್ ಐ ವಿಲ್ ಡಿಸ್ಪ್ಲೇ ದಿಸ್ ಆನ್ಸರ್. ದಿಸ್ ಈಸ್ ಸೆಕ್ಷನ್ 2. ನಾವು ಕಮಿಂಗ್ ಟು ಸೆಕ್ಷನ್ 2 ಅಲ್ಲಿ ಒನ್ ಮೋರ್ ಕ್ವಶನ್ ಏನಿದೆ, 3B ಯಲ್ಲಿ ಕಾರ್ ಈಸ್ ಮೂವಿಂಗ್ ವಿದೌಟ್ ಡ್ರೈವರ್, ಐಡೆಂಟಿಫೈ ದ ಟೆಕ್ನಾಲಜಿ ಬಿಹೈಂಡ್ ದಿಸ್ ಅಪ್ಲಿಕೇಶನ್ ಆ್ಯಂಡ್ ಎಕ್ಸ್ಪ್ಲೇನ್ ಟೈಪ್ ಆಫ್ ಸೆನ್ಸರ್ ಇನ್ ಯೂಸ್ಡ್. ಅಂದರೆ ಇದರಲ್ಲಿ ಈಗ ಡ್ರೈವರ್ಲೆಸ್ ಕಾರ್, ಇದರಲ್ಲಿ ಯಾವ್ಯಾವ ಸೆನ್ಸರ್ಸನ್ನು ಯೂಸ್ ಮಾಡಿರ್ತಾರೆ ಇದ್ರ ಬಗ್ಗೆ ನಾವು ಡಿಟೇಲ್ ಆಗಿ ನೀವು ಹೇಳಿ. ಇಲ್ಲಿ ನಾವು ನೋಡ್ದಂಗೆ ಕ್ಯಾಮ್ರಾ ಸೆನ್ಸರ್ಸ್, ರೆಡಾರ್ ಸೆನ್ಸರ್ ಮತ್ತು ಲಿಡಾರ್ ಸೆನ್ಸರ್, ಲೈಟ್ ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್, ದೆನ್ ಅಲ್ಟ್ರಾಸೋನಿಕ್ ಸೆನ್ಸರ್, ಇವೆಲ್ಲ ಸೆನ್ಸರ್ಸ್ ಬಗ್ಗೆ ನಾವು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ. ಅಷ್ಟೇ ಅಲ್ಲ, ಇದು ವೈರ್ಲೆಸ್ ಅವ್ರ ಡ್ರೈವರ್ಲೆಸ್ ಕಾರಲ್ಲಿ ಯಾವ ಥರ ಯೂಸ್ ಮಾಡ್ತಾರೆ ಅಂತ ನಾವು ಎಕ್ಸ್ಪ್ಲೇನ್ ಕೂಡ ಮಾಡಬೇಕಾಗತ್ತೆ. ಕ್ವಶನ್ ನಂಬರ್ 4A ಇದು ನೋಡಿ, ನಾನು ಪದೇ ಪದೇ ರಿಪೀಟ್ ಮಾಡಿ ಹೇಳಿದ್ದೀನಿ ನನ್ನ ಪಾಸಿಂಗ್ ಪ್ಯಾಕೇಜಲ್ಲಿ. ಪ್ರೋಟೋಕಾಲ್ಸ್, ಇಂಡಸ್ಟ್ರಿಯಲ್ ಪ್ರೋಟೋಕಾಲ್ ಯೂಸ್ಡ್ ಫಾರ್ ದಿ ಮಿಲ್ಕ್ ಪ್ರೊಸೆಸಿಂಗ್, ಎಕ್ಸ್ಪ್ಲೇನ್ ಎನಿ 5 ಕಮ್ಯುನಿಕೇಷನ್ ಪ್ರೋಟೋಕಾಲ್. ಕಮ್ಯುನಿಕೇಷನ್ ಪ್ರೋಟೋಕಾಲ್ಸ್ ಯಾವ್ಯಾವಿದ್ದಾವೆ, ಮೋಡ್ಬಸ್ RTU, ಇಥರ್ನೆಟ್, ಮೋಡ್ಬಸ್ TCP IP, ಪ್ರೊಫಿಬಸ್ ಆ್ಯಂಡ್ ಪ್ರೊಫಿನೆಟ್, ಇವೆಲ್ಲ ಪ್ರೋಟೋಕಾಲ್ಸ್ ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು, ಡಿಟೇಲ್ ಆಗಿ ನಾವು ಎಕ್ಸ್ಪ್ಲೇನ್ ಮಾಡಬೇಕು. ದಿಸ್ ಈಸ್ ಫಾರ್ ಮೋಸ್ಟ್ಲಿ 10 ಮಾರ್ಕ್ಸ್ ಕ್ವಶನ್ ಇದೆ. ಇಲ್ಲಿ ನೋಡಿ, ಫಸ್ಟ್ ಇವರು ಮೋಡ್ಬಸ್ RTU ಎಕ್ಸ್ಪ್ಲೇನ್ ಮಾಡಿದ್ದಾರೆ, ದೆನ್ ಇಥರ್ನೆಟ್ IP, ಇಥರ್ನೆಟ್ TCP IP, ದೆನ್ ಇಥರ್ನೆಟ್ TCP IP, ಮೋಡ್ಬಸ್, ಪ್ರೊಫಿಬಸ್, ಪ್ರೊಫಿನೆಟ್, ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ದಾರೆ. ನೆಕ್ಸ್ಟ್ 4B, ಅನಲೈಸ್ ಹೌ ವುಡ್ ಯು ಟೆಸ್ಟ್ ಫಂಕ್ಷನಾಲಿಟಿ ಆಫ್ ಡ್ಯಾಮ್ ಶಟರ್ ಕಂಟ್ರೋಲ್ ಸಿಸ್ಟಮ್ ಟು ಮೀಟ್ ಎಕ್ಸಾಕ್ಟ್ ಆಪರೇಷನಲ್ ಸ್ಪೆಸಿಫಿಕೇಶನ್ ಆ್ಯಂಡ್ ಎಕ್ಸ್ಪ್ಲೇನ್ ನೆಟ್ವರ್ಕ್ ಪ್ರೋಟೋಕಾಲ್ಸ್. ಇಲ್ಲಿ ನೆಟ್ವರ್ಕ್ ಪ್ರೋಟೋಕಾಲ್ಸ್ ಬಗ್ಗೆ ಇವರು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೇಳಿದ್ದಾರೆ. ಡ್ಯಾಮ್ ಶಟರ್ ಕಂಟ್ರೋಲಲ್ಲಿ, ಡ್ಯಾಮ್ ಶಟರ್ ಕಂಟ್ರೋಲ್ ಇದು ಒಂದು ಅಪ್ಲಿಕೇಶನ್ಸ್ ಯೂಸಿಂಗ್ PLCಯನ್ನು ಮಾಡ್ತಾರೆ. ಇದರಲ್ಲಿ GSM ಟೆಕ್ನಾಲಜಿ ಅವೆಲ್ಲ ಯೂಸ್ ಮಾಡಿ ನಾವು ಏನಿದೆಯಲ್ಲ ಡ್ಯಾಮ್ ಶಟರ್ ಕಂಟ್ರೋಲನ್ನು, ಡ್ಯಾಮ್ ಶಟರ್ನ ಕಂಟ್ರೋಲ್ನ ಮಾಡ್ತೀವಿ. ದಿಸ್ ಈಸ್ ದ ಡಯಾಗ್ರಾಮ್ ಫಾರ್ ದಿಸ್. ಬ್ಲಾಕ್ ಡಯಾಗ್ರಾಮ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ಇಟ್ ಆಲ್ಸೋ ಕ್ಯಾರೀಸ್ ದ ಮಾರ್ಕ್ಸ್. ಮತ್ತು ಪ್ರೊಫಿಬಸ್ RS45 ಎಲ್ಲ ನಾವು ಇದರಲ್ಲಿ ಯೂಸ್ ಮಾಡ್ತೀವಿ. ಈ ಬಿಫೋರ್ ಇನ್ಸ್ಟಾಲೇಷನ್, ಡ್ಯೂರಿಂಗ್ ಆಫ್ಟರ್ ಇನ್ಸ್ಟಾಲೇಷನ್ ಪ್ರೋಟೋಕಾಲ್ಸ್ ಏನೇನು ಯಾವ ಯೂಸ್ ಮಾಡ್ತಿದ್ದಾರೆ, ಸೀರಿಯಲ್ ಕಮ್ಯುನಿಕೇಷನ್ ಪ್ರೋಟೋಕಾಲ್, ಹಿಯರ್ ವಿ ಕ್ಯಾನ್ ಸಿ ದ್ಯಾಟ್ ಸೀರಿಯಲ್ ಕಮ್ಯುನಿಕೇಷನ್ ಪ್ರೋಟೋಕಾಲನ್ನು ಯೂಸ್ ಮಾಡ್ತೀವಿ. ಮತ್ತು ಪ್ರೊಫಿಬಸ್ಸನ್ನು ಇಲ್ಲಿ ಯೂಸ್ ಮಾಡ್ತೀವಿ. ಪ್ರೊಫಿಬಸ್ಸದ ಎಕ್ಸ್ಪ್ಲನೇಷನ್ ಕೂಡ ನೀವು ಮಾಡಬೇಕಾಗತ್ತೆ. ದೆನ್ ಕಮಿಂಗ್ ಟು ಸೆಕ್ಷನ್ 2, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಸಿಂಪಲ್. ಇದನ್ನು ಪದೇ ಪದೇ ಹೇಳಿದ್ದೀನಿ ನನ್ನ ಪಾಸಿಂಗ್ ಪ್ಯಾಕೇಜ್ ವಿಡಿಯೋದಲ್ಲಿ. ಏನಂದರೆ HMI ಮತ್ತು SCADA, ಇಲ್ಲಿ 5 ways ಟು ಇಂಪ್ರೂವ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ. HMI ಮತ್ತು SCADA, ಸೂಪರ್ವೈಸರಿ ಕಂಟ್ರೋಲ್ ಡೇಟಾ ಅಕ್ವಿಸಿಷನ್ ಸಿಸ್ಟಮ್, ಮತ್ತು ಇದರಲ್ಲಿ HMI ಎರಡರದ್ದು ಹ್ಯೂಮನ್ ಟು ಇಂಟ್ರ್ಯಾಕ್ಟ್ ವಿತ್ ಮಷೀನ್ಸ್ HMI ಸಿಸ್ಟಮ್, ಇದ್ರ ಬಗ್ಗೆ ನೀವು ಇಲ್ಲಿ ಬರೀಬೇಕಾಗತ್ತೆ. ಇದನ್ನು ಪ್ಯಾಕೇಜಿಂಗ್ ಇಂಡಸ್ಟ್ರಿಯಲ್ಲಿ ಯಾವ ಥರ ಯೂಸ್ ಮಾಡ್ತಾರೆ ಅಂತ ನಾವು ಡಿಟೇಲ್ ಆಗಿ ಇಲ್ಲಿ ಹೇಳಬೇಕಾಗತ್ತೆ. ಬೆಟರ್ ಅಲಾರ್ಮಿಂಗ್ ಸಿಸ್ಟಮ್, ಪ್ರೆಡಿಕ್ಟಿವ್ ಆ್ಯಂಡ್ ಪ್ರಿವೆಂಟಿವ್ ಮೇಂಟೆನೆನ್ಸ್, ನೆಕ್ಸ್ಟ್ ಇಂಪ್ರೂವ್ಡ್ ಇಂಟಿಗ್ರೇಷನ್, ಟ್ರೇಸಬಿಲಿಟಿ, ರೆಸಿಪಿ ರೀಕ್ರಿಯೇಷನ್, ಇದರಲ್ಲಿ SCADA ಯಾವ ಥರ ಯೂಸ್ ಮಾಡ್ತಾರೆ, ಮೇಂಟೈನಿಂಗ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್, ಗ್ರೇಟರ್ ವಿಜುವಲೈಸೇಷನ್ ಆಫ್ ಪ್ರೊಡಕ್ಷನ್, ಇವೆಲ್ಲ ಯಾವ ಥರ ಯೂಸ್ ಮಾಡ್ತಾರೆ ಅಂತ ನಾವಿಲ್ಲಿ ಬರೀಬೇಕಾಗತ್ತೆ. ಮತ್ತು PLC ಈಸ್ ಪ್ರಿಫರ್ಡ್ ಓವರ್ ಮೈಕ್ರೋ ಕಂಟ್ರೋಲರ್, ಅಂದರೆ PLC ಮೈಕ್ರೋ ಕಂಟ್ರೋಲರ್ ಮೇಲೆ ಯಾಕೆ ಪ್ರಿಫರ್ ಮಾಡ್ತಾರೆ, ಇಲ್ಲಿ ಡಿಸ್ಪ್ಲೇ ಆಗಿ ನೋಡ್ಬೋದು ನಾವು. ಕಂಪ್ಯಾರಿಸನ್ ಕೂಡ ಇಲ್ಲಿ ಬರೀಬೇಕಾಗತ್ತೆ. ಕಂಪ್ಯಾರಿಸನ್ ಅಂದ್ರೆ ಅದು ಬರೀಬೇಕು ನೀವು ಆನ್ಸರ್. ದೆನ್ ಯಾಕೆ ಪ್ರಿಫರ್ ಮಾಡ್ತಾರೆ ಅಂದರೂ ಅದನ್ನೇ ಬರೀಬೇಕು. ನೋ ನೀಡ್ ಆಫ್ ಎಕ್ಸ್ಟರ್ನಲ್ ಕಾಂಪೊನೆಂಟ್ ಆಫ್ PLC, ಡಸ್ ನಾಟ್ ನೀಡ್ ಎನಿ ಎಡಿಷನಲ್ ಎಕ್ಸ್ಟರ್ನಲ್ ಕಾಂಪೊನೆಂಟ್ಸ್. ಇಲ್ಲಿ ನೀಡ್ ಆಫ್ ಎಕ್ಸ್ಟರ್ನಲ್ ಕಾಂಪೊನೆಂಟ್ಸ್ ಯೂನಿವರ್ಸಲಿ accepted, promoted mainly in the industry, low cost, high cost. Then satisfactory performance, ಇದು high performance.
ಕಾಂಪ್ಯಾಕ್ಟ್ ಆ್ಯಂಡ್ ಸ್ಮಾಲ್ ಇರುತ್ತೆ, ಬಲ್ಕಿ ಆ್ಯಂಡ್ ಹೆವಿ ಇರುತ್ತೆ. ಮತ್ತು ಈಸಿ ಟು ರಿಪ್ಲೇಸ್, ದಿಸ್ ಇಸ್ ಹಾರ್ಡ್ ಟು ರಿಪ್ಲೇಸ್. ಬಟ್ ಇನ್ನೊಂದು ಏನಂದರೆ ದಿಸ್ ಇಸ್ ಹೈ ಪರ್ಫಾರ್ಮೆನ್ಸ್. ಇವೆಲ್ಲ ಪಾಯಿಂಟ್ಸ್ ನಾವು ಹೈಲೈಟ್ ಮಾಡಿ ಇಲ್ಲಿ ಬರೀಬೇಕಾಗುತ್ತೆ. ಕ್ವಶನ್ 6A, how would you set up pneumatic valves, actuators and sensor to build automatic stamping and labeling machine? ಲೇಬಲಿಂಗ್ ಮಷೀನ್ ಒಳಗೆ ನ್ಯೂಮ್ಯಾಟಿಕ್ ವಾಲ್ವ್ಸ್, ಆ್ಯಕ್ಚುಯೇಟರ್ಸ್ ಆ್ಯಂಡ್ ಸೆನ್ಸರ್ಸ್ ಯಾವ ಥರ ಯೂಸ್ ಮಾಡ್ತೀರಿ, ಈ ಡಯಾಗ್ರಾಮ್ ಮುಖಾಂತರ ನಾವು ಫಸ್ಟ್ ಡಯಾಗ್ರಾಮ್ ಎಲ್ಲ ಬರೆದ್ಬಿಟ್ಟು ಇಲ್ಲಿ ಈಚ್ ಪಾಯಿಂಟ್ ಸೆನ್ಸರ್ ಎದಕ್ಕೆ ಯೂಸ್ ಮಾಡ್ತೀವಿ, ಇನ್ಪುಟ್ಸ್ ಏನು ಕೊಡ್ತೀವಿ, ದೆನ್ ಔಟ್ಪುಟ್ ಏನು ಬರುತ್ತೆ, PLC ವರ್ಕ್ ಏನು, ಯಾವ್ಯಾವ ಥರ ಸೆನ್ಸರ್ಸನ್ನು ಯೂಸ್ ಮಾಡ್ತೀವಿ ಲೇಬಲಿಂಗಲ್ಲಿ, ಆ ಪಾಯಿಂಟ್ಸ್ ಇಲ್ಲೇ ಹೈಲೈಟ್ ಮಾಡಬೇಕಾಗತ್ತೆ. ಮತ್ತು ಈಚ್ ಪಾಯಿಂಟ್ ಬಗ್ಗೆ ಡಿಟೇಲ್ ಆಗಿ ಕೂಡ ಇಲ್ಲಿ ನೀವು ಬರಿಬೇಕಾಗತ್ತೆ. ನೆಕ್ಸ್ಟ್ ಕಮಿಂಗ್ ಟು ಕ್ವಶನ್ ನಂಬರ್ 6B ಏನಿದೆಯಲ್ಲ, ಡಿಸ್ಕ್ರೈಬ್ ಹೌ ಮಿಲ್ಕ್ ಟ್ಯಾಂಕ್ ಲೆವೆಲ್ ಆ್ಯಂಡ್ ಇಟ್ಸ್ ಫ್ಲೋ ಕಂಟ್ರೋಲ್ ಬಿಟ್ವೀನ್ ಮಿಲ್ಕ್ ಪ್ಯಾಕೇಜಿಂಗ್ ಪ್ರೊಸೆಸ್ ಆ್ಯಂಡ್ ಮಿಲ್ಕ್ ಸ್ಟಾಕ್ ಕಂಟೈನರ್ ಟ್ಯಾಂಕ್. ಅದರ ಬಗ್ಗೆನೂ ಕೂಡ ಇಲ್ಲೇ ಎಕ್ಸ್ಪ್ಲನೇಷನ್ ಮಾಡಬೇಕಾಗತ್ತೆ. ಲ್ಯಾಡರ್ ಲಾಜಿಕ್ ಡಯಾಗ್ರಾಮ್ ಯೂಸ್ ಮಾಡಿ ಮತ್ತು ಈ ಡಯಾಗ್ರಾಮನ್ನು ಯೂಸ್ ಮಾಡಬೇಕು. ಇಲ್ಲಿ ಕಾಣಿಸ್ತಾ ಇರೋ ಡಯಾಗ್ರಾಮ್ ನಾವು ನೀಟಾಗಿ ರೆಫರ್ ಮಾಡಿ. ಇಲ್ಲಿ ನಾವು ನೋಡ್ಬೋದು, ಇಲ್ಲೇ ಇನ್ಪುಟ್ ಹೈ ಲೆವೆಲ್ ಸೆನ್ಸರ್, ಲೋ ಲೆವೆಲ್ ಸೆನ್ಸರ್ ಮತ್ತು ಲೋ ಲೆವೆಲ್ ಸೆನ್ಸರ್, ಟ್ಯಾಂಕ್ ಲೆವೆಲ್ ಸೆನ್ಸರ್ ಎಲ್ಲ ಇದೆ. ಔಟ್ಪುಟ್ಟಿಗೆ ಏನಿದೆ, ಪಂಪ್ ಇದೆ, HMI ಇದೆ ಮತ್ತು ಅಲಾರ್ಮ್ ಸಿಸ್ಟಮ್ ಇದೆ. ಇದ್ರ ಬಗ್ಗೆ ನಾವು ಇಲ್ಲಿ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಅದೇ ರೀತಿ ಫ್ಲೋ ಚಾರ್ಟು ಕೂಡ ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಸೆಕ್ಷನ್ 4ಅಲ್ಲಿ VFD, ವೇರಿಯಸ್ ಕಾಂಪೋನೆಂಟ್ಸ್ ದಟ್ ಮೇಕ್ VFD ಕಂಟ್ರೋಲ್ ಬಗ್ಗೆ ನಾವು ಇಲ್ಲಿ ಬರಿಬೇಕಾಗತ್ತೆ. VFD ಕಂಟ್ರೋಲ್ ಬಗ್ಗೆ. ನೆಕ್ಸ್ಟ್ ಅದಾದಮೇಲೆ VFD ಕಂಟ್ರೋಲ್ ಆದಮೇಲೆ VFD ಕಂಟ್ರೋಲ್ದೆಲ್ಲ ಬರೆದ್ಮೇಲೆ 7Bಯಲ್ಲಿ ಎಕ್ಸ್ಪ್ಲೇನ್ ಟೈಪ್ಸ್ ಆಫ್ ಗ್ರಿಪ್ಪರ್ ಯೂಸ್ಡ್ ಇನ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್, ಲಿಸ್ಟ್ ದಿ ಫ್ಯಾಕ್ಟರ್ ಟು ಬಿ ಕನ್ಸಿಡರ್ ವೈಲ್ ಸೆಲೆಕ್ಟಿಂಗ್ ದಿ ಗ್ರಿಪ್ಪರ್ಸನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಏನೆಲ್ಲ ಫ್ಯಾಕ್ಟರ್ನ ಕನ್ಸಿಡರ್ ಮಾಡಬೇಕು ಮತ್ತು ಯಾವ್ಯಾವೆಲ್ಲ ಗ್ರಿಪ್ಪರ್ಸನ್ನು ಯೂಸ್ ಮಾಡ್ತೀವಿ. ಈಗ ನಮ್ಗೆ ಗೊತ್ತಿರೋಂಗೆ ಮೆಕ್ಯಾನಿಕಲ್ ಗ್ರಿಪ್ಪರ್, ಮ್ಯಾಗ್ನೆಟಿಕ್ ಗ್ರಿಪ್ಪರ್, ವ್ಯಾಕ್ಯೂಮ್ ಸೆಕ್ಷನ್ ಗ್ರಿಪ್ಪರ್, ಹೈಡ್ರಾಲಿಕ್ಸ್ ಗ್ರಿಪ್ಪರ್. ಈ ಗ್ರಿಪ್ಪರ್ಸನ್ನು ಲಿಸ್ಟ್ ಮಾಡೋದಷ್ಟೇ ಅಲ್ಲದೆ ನಾವು ಡಿಟೇಲ್ ಆಗಿ ಕೂಡ ಇದ್ರ ಬಗ್ಗೆ ನಾವು ಬರಿಬೇಕಾಗುತ್ತೆ. ಮೆಕ್ಯಾನಿಕಲ್ ಗ್ರಿಪ್ಪರ್ ಅಂದ್ರೇನು, ಮ್ಯಾಗ್ನೆಟಿಕ್ ಗ್ರಿಪ್ಪರ್ ಅಂದ್ರೇನು, ಇವೆಲ್ಲ ನಾವು ಬರಿಬೇಕಾಗತ್ತೆ. ವ್ಯಾಕ್ಯೂಮ್ ಗ್ರಿಪ್ಪರ್ ಅಂದ್ರೇನು, ಅಡೇಸಿವ್ ಗ್ರಿಪ್ಪರ್ ಅಂದ್ರೇನು, ಸೆಲೆಕ್ಷನ್ ಯಾವ ಬೇಸ್ ಮೇಲೆ ಮಾಡ್ತೀವಿ, ಸೆಲೆಕ್ಷನ್ ಏನಂದರೆ ಯಾವ ಥರ ಅದರ ಗ್ರಿಪ್ ಇರುತ್ತೆ, ಸೋರ್ಸ್ ಆಫ್ ಪವರ್, ಗ್ರಿಪ್ಪಿಂಗ್ ಫೋರ್ಸ್, ವೆಯ್ಟ್ ಮತ್ತು ಸೆನ್ಸರ್ ಕೆಪಬಿಲಿಟಿ, ನಂಬರ್ ಆಫ್ ಜಾಸ್, ಅದರ ಮೇಲೆ ನಾವು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಕೊನೆಯದಾಗಿ ಈಗ ಎ ರೋಬೋಟ್ ಕ್ಯಾನ್ ಬಿ ಯೂಸ್ ಫಾರ್ ಡಿಫ್ರೆಂಟ್ ಅಪ್ಲಿಕೇಶನ್ ಟು ಸಿಂಪ್ಲಿಫೈ ಟಾಸ್ಕ್ ಆಫ್ ಹ್ಯೂಮನ್, ಡಿಸ್ಕಸ್ ವೇರಿಯಸ್ ಪಾರ್ಟ್ಸ್ ಆಫ್ ರೋಬೋಟ್ಸ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ಸ್. ಇಲ್ಲೇ ರೋಬೋಟ್ ಮ್ಯಾನಿಪ್ಯುಲೇಟರ್ನ ಯೂಸ್ ಮಾಡಿದ್ದಾರೆ. ಬೇಸ್ ಇದೆ, ಇದ್ರದ್ದು ಬೇಸು, ಶೋಲ್ಡರ್, ಎಲ್ಬೋ, ಆರ್ಮ್, ರಿಸ್ಟ್ ಆ್ಯಂಡ್ ಎಂಡ್ ಆರ್ಮ್ ಟೂಲ್ಸ್ ಇದ್ದಾವೆ. ಅದರ ಬಗ್ಗೆ ನಾವು ಇಲ್ಲೇ ಆ ಮ್ಯಾನಿಪ್ಯುಲೇಟರ್ ಆರ್ಮ್ ಏನಿದೆ ಅದರ ಬಗ್ಗೆ ನಾವು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು. ಎಂಡ್ ಎಫೆಕ್ಟರ್ಸ್, ಆ್ಯಕ್ಚುವೇಟರ್ಸ್ ಬಗ್ಗೆ. ಆ್ಯಕ್ಚುವೇಟರ್ಸಲ್ಲಿ ಈಗ ನಮ್ಗೆ ಗೊತ್ತಿರುವಂಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಕ್ಚುವೇಟರ್ ಯೂಸ್ ಮಾಡ್ತಾರೆ. ನ್ಯೂಮ್ಯಾಟಿಕ್, ಹೈಡ್ರಾಲಿಕ್, ಎಲೆಕ್ಟ್ರಿಕಲ್ ಡ್ರೈವ್ ಅವೆಲ್ಲ ಯೂಸ್ ಮಾಡ್ತಾರೆ. ಅದರ ಬಗ್ಗೆ ನಾವು ಮತ್ತು ಡಿಗ್ರಿ ಆಫ್ ಫ್ರೀಡಮ್ಸ್ ಅದರ ಬಗ್ಗೆ ನಾವು ಬರೀಬೇಕು. ಕ್ಲಾಸಿಫೈ ರೋಬೋಟ್ ಬೇಸ್ಡ್ ಆನ್ ಆರ್ಮ್ ಕಾನ್ಫಿಗರೇಷನ್, ಲಿಸ್ಟ್ ಇಟ್ಸ್ ಫೀಚರ್ಸ್ ಅದರ ಬಗ್ಗೆ ನಾವು ಕೂಡ ಇಲ್ಲಿ ಕೇಳಿದ್ದಾರೆ. ಕ್ಲಾಸಿಫೈ ರೋಬೋಟ್ಸ್ ಬೇಸ್ಡ್ ಆನ್ ಆರ್ಮ್ ಕಾನ್ಫಿಗರೇಷನ್. ಇಲ್ಲಿ ಕೂಡ ಈಗ ನೋಡಿ, ಪೋಲಾರ್ ಕೋಆರ್ಡಿನೇಟ್, ಪಿಕ್ ಆ್ಯಂಡ್ ಪ್ಲೇಸ್ ರೋಬೋಟ್, ಸಿಲಿಂಡ್ರಿಕಲ್ ಕೋಆರ್ಡಿನೇಟ್ ರೋಬೋಟ್, ರೆಕ್ಟ್ಯಾಂಗ್ಯುಲರ್ ಆ್ಯಂಡ್ ಕಾರ್ಟಿಸನ್ ಕೋಆರ್ಡಿನೇಷನ್ ರೋಬೋಟ್, ಇವೆಲ್ಲ ನಾವು ಬರೀಬೇಕಾಗತ್ತೆ. ಕೊನೆಯದಾಗಿ ಸೆಕ್ಷನ್ 5ಅಲ್ಲಿ ಏನು ಕ್ವಶನ್ ಕೇಳಿದ್ದಾರೆ ಅಂದರೆ, ರಾ ಮಟೀರಿಯಲ್ ನೀಡ್ ಟು ಮೂವ್ ಫ್ರಮ್ ಸ್ಟಾಕ್ ಯಾರ್ಡ್ ಟು ಪ್ರೊಡಕ್ಷನ್ ಲೈನ್, ಎಕ್ಸ್ಪ್ಲೇನ್ ಹೌ ದ ರೋಬೋಟ್ ಕ್ಯಾನ್ ಬಿ ಯೂಸ್ಡ್ ಇನ್ ದಿಸ್ ಲೈನ್ ಫಾಲೋವಿಂಗ್ ಅಪ್ಲಿಕೇಶನ್. ಇಲ್ಲಿ ಲೈನ್ ಫಾಲೋವಿಂಗ್ ರೋಬೋಟ್ ಬಗ್ಗೆ ನಾವು ಇಲ್ಲೇ ಬರೀಬೇಕಾಗತ್ತೆ. ಇದು ಬೇರೆ ಕಾಂಟೆಸ್ಟನ್ನು ಕೊಟ್ಟಿದ್ದಾರೆ, ಇದನ್ನು ಬಿಟ್ಬಿಡಿ. ಬಟ್ ಇಂಪಾರ್ಟೆಂಟ್ ಏನಂದರೆ ಈ ಲೈನ್ ಫಾಲೋವಿಂಗ್ ಅಪ್ಲಿಕೇಶನ್ ಬಗ್ಗೆ ನಾವು ಬರೀಬೇಕಾಗತ್ತೆ. ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಇದರಲ್ಲಿ ಸಿಂಪ್ಲಿ ನೋಡಿ, IR ಟ್ರಾನ್ಸ್ಮಿಟರ್ ಮತ್ತು IR ರಿಸೀವರ್ ಯೂಸ್ ಮಾಡ್ತಾರೆ. IRಲಿಂದ ನಾವೇನು ಮಾಡ್ತೀವಿ, ಸಿಗ್ನಲ್ನ ಸೆಂಡ್ ಮಾಡ್ತೀವಿ. ಆಬ್ಜೆಕ್ಟ್ ಇತ್ತಂದರೆ ಅದು ರಿಫ್ಲೆಕ್ಟ್ ಆಗಿ ಬರುತ್ತೆ. ದೆನ್ ಅದನ್ನು ನಾವು ಸೆನ್ಸ್ ಮಾಡಿ ಅಲ್ಲಿ ಲೈನ್ ಇದು ಇಲ್ಲೊಂದು ಸೆನ್ಸ್ ಮಾಡಿ ನಾವೇನು ಮಾಡ್ತೀವಿ, ನಮ್ಮ ಮೈಕ್ರೋ ಕಂಟ್ರೋಲರ್ಗೆ ಸಿಗ್ನಲ್ನ ಕೊಡ್ತೀವಿ. ಇಲ್ಲಿ ಸೆನ್ಸರ್ ಸೆಕ್ಷನ್ ಇರುತ್ತೆ, ಕಂಟ್ರೋಲ್ ಸೆಕ್ಷನ್ ಇರುತ್ತೆ ಮತ್ತು ಡ್ರೈವರ್ ಸೆಕ್ಷನ್ ಅಂದರೆ ಅದರೆಲ್ಲ ಮೋಟರ್ಸನ್ನು ಯೂಸ್ ಮಾಡ್ತೀವಿ. ಅನಲೈಸ್ ದ ರೋಬೋಟ್ ಪ್ಲಾನಿಂಗ್ ಫಾರ್ AGV, ಆಟೋಮೇಟೆಡ್ ಗೈಡೆನ್ಸ್ ವೆಹಿಕಲ್. ಅದರ ಬಗ್ಗೆ ನಾವು AGV, ದಿಸ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ಪದೇ ರಿಪೀಟ್ ಆಗಿದೆ. ನಾವು ಇದನ್ನು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು. ಮ್ಯಾಗ್ನೆಟಿಕ್ ಟೇಪ್, ಇದರಲ್ಲಿ ಆಪ್ಟಿಕಲ್ ವಿಷನ್ ಯಾವ ಥರ ಯೂಸ್ ಮಾಡ್ತೀವಿ, QR ಕೋಡ್ ರೆಕಗ್ನಿಷನ್ ಯಾವ ಥರ ಯೂಸ್ ಮಾಡ್ತೀವಿ, 3D ಕ್ಯಾಮ್ರಾ, ಲೇಸರ್ ಸಿಸ್ಟಮ್,
ಸ್ಲ್ಯಾಮ್ ಸಿಸ್ಟಮನ್ನು ಯಾವ ಥರ ಯೂಸ್ ಮಾಡ್ತೀವಿ ಕಂಪ್ಲೀಟ್ ನಾವು ಇಲ್ಲೇ ಬರೀಬೇಕು. ಕೊನೆಯದಾಗಿ 10A ಡಿಸ್ಕಸ್ ದ ಇಂಪಾರ್ಟೆನ್ಸ್ ಆಫ್ AI ಇನ್ ರೋಬೋಟಿಕ್ಸ್. ಇಲ್ಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಬೋಟಿಕ್ಸಲ್ಲಿ ಯಾವ ಥರ ಯೂಸ್ ಮಾಡ್ತೀವಿ, ಇದರಲ್ಲಿ ಕಂಪ್ಯೂಟರ್ ವಿಷನ್ ಮತ್ತು NLP ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಮತ್ತು ಎಡ್ಜ್ ಕಂಪ್ಯೂಟಿಂಗ್ ಮತ್ತು ಕಾಂಪ್ಲೆಕ್ಸ್ ಇವೆಂಟ್ ಪ್ರೊಸೆಸಿಂಗ್ ಇವೆಲ್ಲ ನಾವು AI ಮುಖಾಂತರ ರೋಬೋಟಿಕ್ಸಲ್ಲಿ ಯೂಸ್ ಮಾಡ್ತೀವಿ. ಅಷ್ಟೇ ಅಲ್ಲ, ಅದರ ಅಡ್ವಾಂಟೇಜು ಕೂಡ ನಾವು ಲಿಸ್ಟ್ ಮಾಡಬೇಕಾಗತ್ತೆ. ದ ಲಾಸ್ಟ್ ಒನ್ ಈಸ್ ಕ್ವಶನ್ 10B. ದಿಸ್ ಇಸ್ ಒನ್ ಮೋರ್ ಇಂಪಾರ್ಟೆಂಟ್. ROS plays a very important role in robotic. Justify answer. ದಟ್ ಮೀನ್ಸ್ ಅಪ್ಲಿಕೇಶನ್ಸ್ ಆಫ್ ROS ಕೇಳ್ತಾ ಇದ್ದಾರು. ಅಂದರೆ ರಿಯಲ್ ಟೈಮ್ ಆಪರೇಟಿಂಗ್ ಸಿಸ್ಟಮ್. ROS ಇಸ್ ಜನರಲ್. ROS ಪ್ಯಾಕೇಜಸ್ ಫಾರ್ ಎವ್ರಿಥಿಂಗ್. ROS ಏನಿದೆಯಲ್ಲ ಲ್ಯಾಂಗ್ವೇಜ್ ಅಗ್ನಾಸ್ಟಿಕ್ ಇರುತ್ತೆ. ಹ್ಯಾಸ್ ಗ್ರೇಟ್ ಸಿಮ್ಯುಲೇಷನ್ ಟೂಲ್ಸ್. ಇವೆಲ್ಲ ಬರಿಬೇಕಾಗತ್ತೆ. ಯು ಕ್ಯಾನ್ ಕಂಟ್ರೋಲ್ ಮಲ್ಟಿಪಲ್ ರೋಬೋಟ್ ವಿತ್ ROS. ROS ಈಸ್ ವೆರಿ ಲೈಟ್, ಮೋರ್ ಕಂಪ್ಯಾಟಿಬಲ್ ವಿತ್ ROS ಪ್ರಾಡಕ್ಟ್ಸ್. ದೆನ್ ದಿಸ್ ಈಸ್ ಓಪನ್ ಸೋರ್ಸ್. ಮತ್ತು ಅಪ್ಲಿಕೇಶನ್ಸ್ ಇಲ್ಲಿ ನಾವು ನೋಡ್ಬೋದು. ದೀಸ್ ಅಪ್ಲಿಕೇಶನ್ಸ್ ಆಟೋನಮಸ್ ವೆಹಿಕಲ್, ಡ್ರೋನ್ಸ್, ಇಂಡಸ್ಟ್ರಿಯಲ್ ರೋಬೋಟ್ಸ್, ಹ್ಯೂಮನಾಯ್ಡ್, ಮೆಡಿಕಲ್ ರೋಬೋಟ್ಸ್ ಮತ್ತು ಸರ್ವಿಸ್ ರೋಬೋಟ್ಸ್, ರಿಸರ್ಚ್ ಆ್ಯಂಡ್ ಎಜುಕೇಷನಲ್ಲೆಲ್ಲ ಇದನ್ನು ಯೂಸ್ ಮಾಡ್ತೀವಿ. ದಿಸ್ ಈಸ್ ಆಲ್ ಅಬೌಟ್ A&R ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್. ಥ್ಯಾಂಕ್ ಯು.